ಸರ್ಕಾರ ನಮ್ಮ ಕೂಗು ಕೇಳ್ತಾ ಇಲ್ಲ. ರಾಜ್ಯದ ಮುಖ್ಯಮಂತ್ರಿಯು ಓರ್ವ ವಕೀಲರೇ ಆಗಿದ್ದು, ವಕೀಲರ ಮೂಲಕವೇ ಅವರ ಮನವೊಲಿಸಲು ಸಮಾವೇಶ ಸೇರಿದ್ದೇವೆ ಎಂದು ಕೂಡಲ ಸಂಗಮದ ಶ್ರೀ ಬಸವಜೀಯ ಮೃತ್ಯುಂಜಯ ಸ್ವಾಮೀಜಿ ತಿಳಿಸಿದರು. ಅದಕ್ಕೆ ಈ ವೇದಿಕೆಯಲ್ಲಿ ಫಸ್ಟ್ ಟೈಮ್ ಪಂಚಮಸಾಲಿ ಇತಿಹಾಸದಲ್ಲಿ ನಮ್ಮೆಲ್ಲ ವೇದಿಕೆಯಲ್ಲಿ ಶಾಸಕರನ್ನು ಪಕ್ಕ ಕುಣಿಸ್ಕೊಂತಿದ್ದೆ. ಇವತ್ತು ಎಲ್ಲ ಶಾಸಕರು ಕೆಳ ಕುತ್ಕೊಂಡು ಹೋರಾಟ ಬೆಂಬಲ ಕೊಡಕತ್ತಾರೆ. ನಾವು ಯಾರಿಗೂ ಆಮಂತ್ರಣ ಕೊಟ್ಟಿಲ್ಲ. ಸ್ವಇಚ್ಛೆಯಿಂದನೇ ಅನೇಕ ರಾಜಕಾರಣಿಗಳು ಬರಕತ್ತಾರೆ, ಅಭಿಮಾನದಿಂದ ಬರಕತ್ತಾರೆ. ವಕೀಲರ ಹೋರಾಟಕ್ಕೆ ಮಾಡೋದು ಎಲ್ಲ ರಾಜಕಾರಣಿಗಳು ಬಹುತೇಕ ನಾವು ಯಾರಿಗೂ ಆಮಂತ್ರಣ ಅಧಿಕೃತ ಕೊಟ್ಟಿಲ್ಲ. ಅವರು ನಮ್ಮ ಗುರುಗಳು, ನಮ್ಮ ಹೋರಾಟ ವಕೀಲರು ಕೋರ್ಟ್ ಬಿಟ್ಟು ನಮ್ಮ ಪರ ಬಂದ್ರೆ ಅಂತ ತಿಳ್ಕೊಂಡು ಅವರವರು ವೈಯಕ್ತಿಕ ಅಭಿಮಾನದಿಂದ ಬರಕತ್ತಾರೆ. ಫಸ್ಟ್ ಟೈಮ್ ಇವತ್ತು ನಮ್ಮ ಜನಾಂಗದ ಹೋರಾಟ ಇತಿಹಾಸದಲ್ಲಿ ಯಾವತ್ತು ನಮ್ಮ ವೇದಿಕೆ ಮೇಲೆ ನಾವು ನಮ್ಮ ಶಾಸಕರು ಇರ್ತಾಯಿದ್ವಿ. ಇವತ್ತು ನಮ್ಮ ಒಬ್ಬರನ್ನೇ ಕುಣಿಸಕತ್ತಾರೆ, ಎಲ್ಲರೂ ಕೆಳಗೆ ಕೂತ್ಕೊಳ್ತಾರೆ. ಜನರಿಗೆ ಒಂದು ಭರವಸೆ ಮೂಡಿಸೋ ಕೆಲಸವನ್ನು ಮಾಡಕತ್ತೀವಿ. ಆ ಒಂದು ಪ್ರಯತ್ನಕ್ಕೆ ವಕೀಲರು ನಂಬಿದ್ದೀವಿ. ಅವ್ರ ಮೂಲಕ ನ್ಯಾಯ ಸಿಗುತ್ತೆ ಅಂತೇಳಿ 7ನೇ ಹಂತದ ಹೋರಾಟವನ್ನು ಇವತ್ತು ವಕೀಲರ ಮೂಲಕ ಮಾಡಕತ್ತೀವಿ. ಹೌದು, ಏನು ಮಾಡ್ತೀರಿ, ನಮ್ಮ ಜನ ಅವ್ರು ನಂಬಿದ್ರು, ನಾನು ಅವ್ರು ನಂಬಿದ್ದೆ. ಈಗ ಪರಿಸ್ಥಿತಿ ಬೇರೆ ಐತಿ. ಮತ್ತು ಅವ್ರು ಏನಂತಾರೆ, ನಾವು ಹೇಳಕತ್ತ ಸ್ವಾಮೀಜಿ ಅಂತ ಅವ್ರು ಅಂತಾರೆ. ಇನ್ನು ಅವ್ರಿಗೆ ಎಷ್ಟು ಅಂತ ಹೇಳ್ತಾರೆ ವಕೀಲ. ಮತ್ತು ನಾನಂತೂ ಹೋರಾಟವನ್ನು ಯಾವ ಕಾರಣಕ್ಕೂ ಇವರು ಏನೇ ಟೀಕೆ ಟಿಪ್ಪಣಿ ಏನೇ ಮಾಡಲಿ, ನಮ್ಮ ಹೋರಾಟ ಪ್ರಾಮಾಣಿಕ ಹೋರಾಟವನ್ನು ಮುಂದುವರಿಸ್ತೀವಿ. ಇಲ್ಲಿ ಸಮಾವೇಶ ಮುಗಿದ್ರೆ ಕೆಲವು ನಿರ್ಣಯಗಳು ಮಾಡ್ತೀವಿ. ಅಷ್ಟರೊಳಗೆ ಮುಖ್ಯಮಂತ್ರಿಗಳು ದಿನಾಂಕ ಘೋಷಣೆ ಮಾಡದೆ ಹೋದರೆ ಚೆನ್ನಮ್ಮ ಸರ್ಕಲ್ಗೆ ಹೋಗಿ ನಾವೊಂದು 30 ನಿಮಿಷ ಧರಣಿ ಮಾಡ್ತೀವಿ. ಈ ಮಾತು ನಾನು ಇಚ್ಛೆ ಪಡ್ತೀನಿ, ಶಾಂತಿ ರೀತಿಯಿಂದ ಮಾಡ್ತೀವಿ. ಹಾಗಾಗಿ ಎಲ್ಲ ಮಾಧ್ಯಮ ನಿರ್ಣಯಗಳನ್ನು ಈಗ ಈಗ ಅವರು ಪ್ರಯತ್ನ ಮಾಡಕತ್ತಾರೆ. ನಮ್ದು ಏನಪ್ಪ ಅಂದರೆ ಯಾವ ಬೆಳಗಾವಿಯಲ್ಲಿ ನೀವು ಮಾತು ಕೊಟ್ಟಿದ್ರಿ, ನೀವು ದಿನಾಂಕ ಘೋಷಣೆ ಮಾಡಿದ್ರೆ ಮುಗಿದು ಗೊತ್ತಿಲ್ಲ. ಘೋಷಣೆ ಮಾಡಿದ್ರೆ ಹೋದ್ರೆ ನಾವು ಚೆನ್ನಮ್ಮ ಸರ್ಕಲ್ ಬಂದು ನಮ್ಮ ಆಗ್ರಹ ಮಾಡ್ತೀವಿ. ಬೆಳಗಾವಿಯಲ್ಲಿದ್ದ ಸಮಯದಲ್ಲಿ ಮುಖ್ಯಮಂತ್ರಿಗಳು ಸಭೆ ಕರೆಯುವುದಕ್ಕೆ ತಿಳಿಸಿದ್ರು. ಆದರೆ ಈವರೆಗೆ ಸಿಎಂ ಸಭೆ ಕರೆಯುವ ಗೋಜ್ಗೆ ಹೋಗಿಲ್ಲ. ಸಿಎಂ ಜೊತೆಗೆ ಭೇಟಿಗೆ ದಿನಾಂಕ ನಿಗದಿ ಮಾಡಬೇಕು ಎಂದು ಆಗ್ರಹಿಸಿದ್ರು. ವಿನೋದ್ ಕೋಲ್ಕಾರ್, KMN ಕನ್ನಡ, ಬೆಳಗಾವಿ.